ಸಾರ್ವಜನಿಕರ ಹಣ ಹೆಂಗೆ ಪೋಲ್ ಮಾಡಬೇಕು ಅನ್ನೋದನ್ನ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಬಿನ ನೋಡಿನೇ ಕಲಿಬೇಕು. 16 ವರ್ಷ ಬಾಳಿಕೆ ಬರಬೇಕಿದ್ದ ರಸ್ತೆಯನ್ನ 2 ವರ್ಷಕ್ಕೆ ಹಾಳು ಮಾಡಿ ಹಾಡಗಲೇ ನೀರಿನಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನ ಹೋಮ ಮಾಡೋ ಕೆಲಸವನ್ನ ಜಲಮಂಡಳಿ ಅಚ್ಚುಕಟ್ಟಾಗಿ ಮಾಡ್ತಿದೆ. 40 ವರ್ಷ ಬಾಳಿಕೆ ಬರೋ ವೈಟ್ ಟ್ಯಾಪಿಂಗ್ 3 ವರ್ಷಕ್ಕೆ ಡಮಾರ್. ಸರ್ಕಾರಿ ಸಂಸ್ಥೆಗಳ ಸಮನ್ವಯ ಕೊರತೆಯಿಂದ ಕೋಟಿ ಹಣ ಪೋಲು. ಬೆಂಗಳೂರು ಅಭಿವೃದ್ಧಿ ಸಚಿವರೇ ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಅಲ್ಲಲ್ಲಿ ಕಿತ್ತು ಬಿದ್ದಿರೋ ಕಾಬೂಲ್ ಸ್ಟೋನ್, ಮತ್ತೊಂದು ಕಡೆ ಕಾಂಕ್ರೀಟ್ ರಸ್ತೆ ಪಕ್ಕದಲ್ಲಿ ಬಿದ್ದಿರೋ ಮಣ್ಣುಗಳು. ಈ ದೃಶ್ಯ ಕಂಡು ಬರ್ತಿರೋದು ಶೇಷಾದ್ರಿಪುರಂ ರಸ್ತೆಯಲ್ಲಿ. ಮೌರ್ಯ ವೃತ್ತದಿಂದ ಕೆಆರ್ ವೃತ್ತ ಸಂಪರ್ಕ ಕಲ್ಪಿಸೋ ಈ ರಸ್ತೆಯಲ್ಲಿ ಕಳೆದ 3 ವರ್ಷದ ಹಿಂದೆ ಬಿಬಿಎಂಪಿ 20 ಕೋಟಿ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಅನ್ನ ಮಾಡಿತ್ತು. 40 ವರ್ಷ ಬಾಳಿಕೆ ಬರಬೇಕಾಗಿದ್ದ ಕಾಂಕ್ರೀಟ್ ರಸ್ತೆ ಜಲಮಂಡಳಿಯ ಬೇಜವಾಬ್ದಾರಿತನಕ್ಕೆ 3 ವರ್ಷಕ್ಕೆ ಕಿತ್ತು ಬರೋ ಹಂತಕ್ಕೆ ತಲುಪಿದೆ. ಎರಡ್ 2021ರಲ್ಲಿ ಸುಮಾರು 1.5 ಕಿಲೋಮೀಟರ್ ರಸ್ತೆಯಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುವಾಗ ಜಲಮಂಡಳಿ ಸ್ಯಾನಿಟರಿ ಪೈಪ್ ಅಳವಡಿಕೆ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ ಅನುದಾನ ಕೊರತೆಯ ಕುಂಟು ನೆಪಹೊಡ್ಡಿ ಕಾಮಗಾರಿ ಮೊಟಕುಗೊಳಿಸಿತ್ತು. ಇದೀಗ ಅನುದಾನ ಬಂದಿದೆ ಅಂತ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕಾಗಿ ಸುಸಜ್ಜಿತವಾಗಿ ನಿರ್ಮಿಸಿದ್ದ ಸಿಮೆಂಟ್ ರಸ್ತೆಯನ್ನ ಅಗೆದು ಹಾಕಿದೆ. ಈ ಬಗ್ಗೆ ಬಿಬಿಎಂಪಿಯನ್ನ ಕೇಳಿದ್ರೆ ಕಾಂಕ್ರೀಟ್ ರಸ್ತೆಯಲ್ಲಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ, ಅದರಲ್ಲಿ ಜಲಮಂಡಳಿ ಕೆಲಸ ಮಾಡ್ತಾ ಇದೆ, ರಸ್ತೆಯನ್ನ ಹಾಳು ಮಾಡ್ತಿಲ್ಲ ಅಂತ ಸಬೂಬು ಹೇಳ್ತಿದೆ. 60 ಡೇಸ್ ಕೆಲಸ ಮಾಡ್ತೀವಿ ಅಂತ ನಾವು 55 ಅಂದರೆ 55 ದಿನದ ಒಳಗಡೆ ಕಾಮಗಾರಿ ಮುಗಿಸ್ತೀವಿ. ಅಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಉಂಟಾಗಿದೆ, ಅದನ್ನ ಬಗೆಹರಿಸೋ ಕೆಲಸನ ನಾವು ಮಾಡ್ತೀವಿ. ಇಲ್ಲ, ವೈಟ್ ಟ್ಯಾಪಿಂಗ್ ಆಗದಿಲ್ಲ. ಅಲ್ಲಿ ಏನಾಯಿತು, ಆ ಒಂದು ಸಂದರ್ಭದಲ್ಲಿ ನಾವು ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಸಂಪರ್ಕನ ಬದಲಾವಣೆ ಮಾಡಬೇಕು ಅಂದರು. ಅವ್ರ ಹತ್ರ ಆವಾಗ ಅನುದಾನ ಲಭ್ಯತೆ ಇಲ್ಲ ಅಂತ ಹೇಳಿ ಅದನ್ನು ಕಾಮಗಾರಿ ಮುಂದೂಡಲಾಗಿತ್ತು. ಮತ್ತು ಅದು ಜೆಟ್ಟಿಂಗ್ ಮೆಷಿನ್ ಯೂಸ್ ಮಾಡಿ ಅದನ್ನು ಅವರು ನಿರ್ವಹಣೆ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಅದೇನೋ ಬ್ಲಾಕ್ ಆಗಿ ಅದು ಒಳಚರಂಡಿ ಮಾರ್ಗ ಸರಾಗವಾಗಿ ಹರಿತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಉಂಟಾದಾಗ ಅಲ್ಲಿ ಸಮಸ್ಯೆನ ನಿವಾರಣೆ ಮಾಡೋಕ್ಕೋಸ್ಕರ ನಾವು ಆ ಬಫರ್ ಝೋನಲ್ಲಿ ಅವ್ರಿಗೆ ಒಳಚರಂಡಿ ಮಾರ್ಗನ ಅಳವಡಿಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡಲೇ ದುರಸ್ತಿನೂ ಮಾಡ್ತೀವಿ. ಇಲ್ಲ, ಬಫರ್ ಝೋನ್ ನಾವು ಬಿಟ್ಟಿರೋ ಉದ್ದೇಶನೇ ಈ ಥರ ಮುಂದೆ ನಂತರದ ದಿನಗಳಲ್ಲಿ ಏನು ಪವರ್ ಕೇಬಲ್ ಇರ್ಬೋದು ಅಥವಾ ನೀರು ಸಂಪರ್ಕ ಇರ್ಬೋದು, ಒಳಚರಂಡಿ ಇರ್ಬೋದು, ಇದನ್ನ ಅಳವಡಿಸೋಕ್ಕೋಸ್ಕರನೇ ನಾವು ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ. ಆ ಬಫರ್ ಝೋನ್ನಲ್ಲಿ ಕಾಮಗಾರಿ ನಡೀತಾ ಇದೆ ಹೊರತು ವೈಟ್ ಟ್ಯಾಪಿಂಗ್ ಕಾಮಗಾರಿ ಏನು ಕಟ್ ಮಾಡಿಲ್ಲ. ಈಗಾಗಲೇ ಜಲಮಂಡಳಿ 50% ಕಾಮಗಾರಿ ಪೂರ್ಣಗೊಳಿಸಿದೆ. ಕಾಮಗಾರಿ ವೇಳೆ ಉತ್ತಮ ಗುಣಮಟ್ಟದ ಕಾಬೂಲ್ ಸ್ಟೋನ್ ಅನ್ನ ಒಡೆದು ಹಾಕಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಮತ್ತೆ ಮೊದಲಿನ ರೀತಿಯಲ್ಲಿ ರಸ್ತೆಯನ್ನ ಮರು ನಿರ್ಮಾಣ ಮಾಡ್ತೀವಿ ಅಂತಿರೋ ಬಿಡಬ್ಲ್ಯೂಎಸ್ಎಸ್ಬಿ ಇದಕ್ಕಾಗಿ 6 ಕೋಟಿ ವೆಚ್ಚ ಮಾಡೋಕೆ ಹೊರಟಿದೆ. ಒಟ್ನಲ್ಲಿ ಬಿಬಿಎಂಪಿ ಮತ್ತು ಜಲಮಂಡಳಿಯ ಸಮನ್ವಯ ಕೊರತೆಯಿಂದಾಗಿ ಸಾರ್ವಜನಿಕ ತೆರಿಗೆ ಹಣ ಪೋಲಾಗ್ತಾ ಇದೆ. ಮಾತೆತ್ತಿದ್ರೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತ ಒಮ್ಮೆ ಕಣ್ಣಾಡಿಸಿ ಟ್ಯಾಕ್ಸ್ ಹಣ ವೇಸ್ಟ್ ಮಾಡ್ತಿರೋ ಆಫೀಸರ್ಸ್ಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಮಾಡಬೇಕಾಗಿದೆ. ಉಲ್ಲಾಸ್ ಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.